ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಇದು ಮುಂದೆ ಬರ್ತಕ್ಕಂತಹ CTET ಪರೀಕ್ಷೆ ಆಗಿರಬಹುದು, GPSTR, PSTR, HSTR ಎಲ್ಲದಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಗಣರಾಜ್ಯಗಳು ಒಳಗೊಂಡಿರುವ ಜಗತ್ತನ್ನ ದೃಶ್ಯೀಕರಿಸುವ 4 ಮುದ್ರಣಗಳ ಸರಣಿಯನ್ನ ಯಾರು ಸಿದ್ಧಪಡಿಸಿದ್ರು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಇಲ್ಲಿ ಒಟೋವನ್ ಬಿಸ್ಮಾರ್ಕ್, ಆಪ್ಷನ್ ಬಿ ಅದು ಜೋಸೆಫ್ ಮ್ಯಾಜಿನಿ ಆಗಬೇಕು. ಸೊ ಟೈಪಿಂಗ್ ಮಿಸ್ಟೇಕ್ ಇದೆ. ಸೊ ಜೋಸೆಫ್ ಮ್ಯಾಜಿನಿ, ಆಪ್ಷನ್ ಸಿ ಫೆಡ್ರಿಕ್ ಸೋರಿಯೋ, ಆಪ್ಷನ್ ಡಿ ನೆಪೋಲಿಯನ್ ಬೋನಾಪಾರ್ಟೆ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಯಾರು ಈ ಒಂದು 4 ಮುದ್ರಣಗಳ ಸರಣಿಯನ್ನ ಸಿದ್ಧಪಡಿಸಿದ್ರು ಅಂತ ಹೇಳಿದ್ರೆ ಆಪ್ಷನ್ ಸಿ ಫೆಡ್ರಿಕ್ ಸೋರಿಯೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, ಫ್ರಾನ್ಸನ್ನು ಪ್ರತಿನಿಧಿಸಲು ಯಾವ ಮಹಿಳಾ ಆಕೃತಿಯನ್ನು ರಾಷ್ಟ್ರೀಯ ಸಂಕೇತವಾಗಿ ಬಳಸಲಾಗಿತ್ತು? ಸೊ ಫ್ರಾನ್ಸನ್ನು ಇಂಡಿಕೇಟ್ ಮಾಡೋದಕ್ಕೋಸ್ಕರ ಯಾವ ಒಂದು ಮಹಿಳಾ ಆಕೃತಿಯನ್ನು ಒಂದು ನ್ಯಾಷನಲ್ ಸಿಂಬಲ್ ಆಗಿ ಅವರು ಬಳಸ್ತಾ ಇದ್ರು ಅಂತ. ಸೊ ಆಪ್ಷನ್ಸ್ ನೋಡಿ, ಬ್ರಿಟಾನಿಯಾ, ಆಪ್ಷನ್ ಬಿ ಮೇರಿ ಅನ್ನೆ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಸ್ವಾತಂತ್ರ್ಯ ಅಂತ ಇದೆ. ಇಲ್ಲಿಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಮೇರಿ ಅನ್ನೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ, ಯಾವ ಘಟನೆಯನ್ನ ಫ್ರೆಂಚ್ ಕ್ರಾಂತಿಯ ಆರಂಭ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಇನ್ಸಿಡೆಂಟ್ ಅನ್ನ ಫ್ರೆಂಚ್ ಕ್ರಾಂತಿಯ ಆರಂಭ ಅಂತ ಹೇಳಿ ಅವರು ಪರಿಗಣಿಸಿದ್ರು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ, ನೆಪೋಲಿಯನ್ನ ಪಟ್ಟಾಭಿಷೇಕ, ಬ್ಯಾಸ್ಟಿಲ್ ಮೇಲೆ ದಾಳಿ, ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕುವುದು, ಆಪ್ಷನ್ ಡಿ ಲೂಯಿಸ್ರ ಒಂದು ಮರಣದಂಡನೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬ್ಯಾಸ್ಟಿಲ್ ಮೇಲೆ ದಾಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ಬ್ಯಾಸ್ಟಿಲ್ನ ಮೇಲೆ ದಾಳಿ ಮಾಡಿದ್ರಿಂದ ಫ್ರೆಂಚ್ ಕ್ರಾಂತಿಯ ಆರಂಭ ಆಯಿತು ಅಂತ ಒಂದು ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ, ಮಿಲಿಟರಿ ಶಕ್ತಿ ಮತ್ತು ರಾಜತಾಂತ್ರಿಕತೆಯನ್ನು ಬಳಸಿಕೊಂಡು ಜರ್ಮನಿಯ ಏಕೀಕರಣದ ಹಿಂದಿನ ಪ್ರಮುಖ ವ್ಯಕ್ತಿ ಯಾರು? ಅಂದರೆ ಮಿಲಿಟರಿ ಶಕ್ತಿ ಮತ್ತು ರಾಜತಾಂತ್ರಿಕತೆಯನ್ನು ಬಳಸ್ಕೊಂಡಂತಹ ಜರ್ಮನಿ ಏಕೀಕರಣದ ಹಿಂದಿನ ಪ್ರಮುಖ ವ್ಯಕ್ತಿ ಯಾರು ಅಂತ. ಸೊ ನಮಗಿಲ್ಲಿ ಜರ್ಮನಿ ಏಕೀಕರಣ ಅಂತ ಬಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು ಯಾರು, ಆಪ್ಷನ್ ಸಿ ಒಟೋವನ್ ಬಿಸ್ಮಾರ್ಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ. ಆಯ್ತಾ, ಒಟೋವನ್ ಬಿಸ್ಮಾರ್ಕ್ ಏನು ಮಾಡ್ತಾರೆ, ಮಿಲಿಟರಿ ಶಕ್ತಿ ಮತ್ತು ರಾಜತಾಂತ್ರಿಕತೆಯನ್ನು ಬಳಸ್ಕೊಂಡು ಜರ್ಮನಿಯ ಏಕೀಕರಣಕ್ಕೆ ಕಾರಣರಾದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಒಟೋವನ್ ಬಿಸ್ಮಾರ್ಕ್. ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ನೋಡಿ, ಭಾರತದಲ್ಲಿ ಅಸಹಕಾರ ಚಳುವಳಿಯು ಈ ಕೆಳಗಿನ ಅಂಶಗಳಿಂದ ಹುಟ್ಟಿ ಬಂದಿದೆ. ಸೊ ಅಸಹಕಾರ ಚಳುವಳಿ ಎಷ್ಟರಿಂದ ಎಷ್ಟು ತನಕ? 1920 22 ಅಸಹಕಾರ ಚಳುವಳಿ ಆಯಿತು. ಯಾವ ಅಂಶಗಳಿಂದ ಆಯಿತು ಅನ್ನೋದು ಪ್ರಶ್ನೆ. ಆಯ್ತಾ, ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆಪ್ಷನ್ ಬಿ ರೌಲತ್ ಕಾಯ್ದೆ ಮತ್ತು ಖಿಲಾಫತ್ ವಿಷಯ, ಆಪ್ಷನ್ ಸಿ ಬ್ರಿಟಿಷ್ ದಮನಕಾರಿ ನೀತಿಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಷ್ಟರಲ್ಲಿ ಆಯಿತು? 1919ರಲ್ಲಿ ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರೋವಂಥದ್ದು. ಆ್ಯಂಡ್ ರೌಲತ್ ಕಾಯ್ದೆ 1919 ಫೆಬ್ರವರಿಯಲ್ಲಿ ಆಗಿರೋವಂಥದ್ದು. ಸೊ ಇನ್ನು ಬ್ರಿಟಿಷರ ಒಂದು ದಮನಕಾರಿ ನೀತಿಗಳು, ಇದೆಲ್ಲ ಕಾರಣಗಳಿಂದ ಏನಾಗುತ್ತೆ, ಭಾರತದಲ್ಲಿ ಅಸಹಕಾರ ಚಳುವಳಿ ಆರಂಭ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದಬ್ಬಾಳಿಕೆಯ ತೋಟಗಾರಿಕೆ ವ್ಯವಸ್ಥೆಯನ್ನು ಪ್ರತಿಭಟಿಸಲು ಚಂಪಾರಣ್ ಸತ್ಯಾಗ್ರಹವನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದ್ದಾರೆ. ಸೊ ಚಂಪಾರಣೆ ಸತ್ಯಾಗ್ರಹ ಯಾರು ಇದನ್ನು ಮುನ್ನಡೆಸ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡಿ, ಇಲ್ಲಿ ಬಾಲ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆ್ಯಂಡ್ ಆಪ್ಷನ್ ಡಿ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಅವರು ಈ ಒಂದು ಚಂಪಾರಣ್ ಸತ್ಯಾಗ್ರಹ ಮುನ್ನಡೆಸಿಕೊಂಡು ಹೋಗುವಂಥದ್ದು. ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾರತದಲ್ಲಿ ಸೈಮನ್ ಆಯೋಗವನ್ನು ಬಹಿಷ್ಕರಿಸಲಾಯಿತು, ಅದಕ್ಕೆ ಪ್ರಮುಖ ಕಾರಣಗಳು ಏನು ಅಂತ. ಸೊ ಸೈಮನ್ ಆಯೋಗ ಭಾರತದಲ್ಲಿ ಬಂದಿದ್ದು ಎಷ್ಟರಲ್ಲಿ? 1928ರಲ್ಲಿ ಸೈಮನ್ ಆಯೋಗ ಬರುತ್ತೆ. ಸೊ ಅದನ್ನು ಗೋ ಸೈಮನ್ ಅನ್ನ ಹಿಂದಿರುಗಿ ಹಿಂದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೈಕನ್ನು ಮಾಡ್ತಾರೆ, ಒಂದು ಹೋರಾಟವನ್ನು ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಆಯೋಗವನ್ನು ಬಹಿಷ್ಕರಿಸೋದಕ್ಕೆ ಏನು ಕಾರಣ ಅಂತ ಹೇಳಿ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1 ಇದು ತತ್ಕ್ಷಣದ ಸ್ವಾತಂತ್ರ್ಯವನ್ನು ಪ್ರಸ್ತಾಪಿಸಿ
ಸ್ಥಾಪಿಸಿತು. ಇದು ಯಾವುದೇ ಭಾರತೀಯ ಸದಸ್ಯರನ್ನ ಒಳಗೊಂಡಿರಲಿಲ್ಲ. ಆಪ್ಷನ್ ಸಿ, ಇದು ಭಾರತದ ವಿಭಜನೆಯನ್ನ ಬೆಂಬಲಿಸಿತು. ಆಪ್ಷನ್ ಡಿ, ಇದನ್ನು ಬ್ರಿಟಿಷ್ ಅಲ್ಲದ ಅಧಿಕಾರಿಯೊಬ್ಬರು ನೇತೃತ್ವವನ್ನ ವಹಿಸಿಕೊಂಡಿದ್ರು ಅಂತ. ಸೊ ಭಾರತದಲ್ಲಿ ಸೈಮನ್ ಆಯೋಗವನ್ನ ಇನ್ನು ಬಹಿಷ್ಕಾರ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆಪ್ಷನ್ ಬಿ, ಇದು ಯಾವುದೇ ಒಬ್ಬ ಭಾರತೀಯ ಸದಸ್ಯರನ್ನ ಒಳಗೊಂಡಿರಲಿಲ್ಲ. ಹಾಗಾಗಿ ಇದನ್ನ ಭಾರತದಲ್ಲಿ ಈ ಒಂದು ಸೈಮನ್ ಆಯೋಗವನ್ನ ಬಹಿಷ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ, ದಂಡಿ ಮೆರವಣಿಗೆಯ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ದಂಡಿ ಮೆರವಣಿಗೆ, ಇದಕ್ಕೆ ಉಪ್ಪಿನ ಸತ್ಯಾಗ್ರಹ ಅಂತಾನೂ ಕೂಡ ಹೇಳ್ತಾರೆ. ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂತ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ 1, ಇದು ಕ್ವಿಟ್ ಇಂಡಿಯಾ ಚಳುವಳಿಯ ಆರಂಭವನ್ನ ಗುರುತಿಸಿತು. ಆಪ್ಷನ್ ಬಿ, ಅದು ಉಪ್ಪಿನ ತೆರಿಗೆಯ ವಿರುದ್ಧದ ಪ್ರತಿಭಟನೆಯಾಗಿತ್ತು. ಆಪ್ಷನ್ ಸಿ, ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಗೆ ಕಾರಣವಾಯಿತು. ಆಪ್ಷನ್ ಡಿ, ಇದು ಬ್ರಿಟಿಷ್ ಕಾನೂನುಗಳನ್ನ ತಕ್ಷಣವೇ ಹಿಂತೆಗೆದುಕೊಳ್ಳಲು ಕಾರಣವಾಯಿತು ಅಂತ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಇದು ಉಪ್ಪಿನ ತೆರಿಗೆಯ ವಿರುದ್ಧದ ಪ್ರತಿಭಟನೆಗೆ ಆಗಿತ್ತು. ಸೊ ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಎರಡೂ ಒಂದೇ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ ನೋಡಿ, ಭಾರತದಿಂದ ಒಪ್ಪಂದದ ಕಾರ್ಮಿಕ ವಲಸೆ ವ್ಯವಸ್ಥೆಯನ್ನ ಯಾವ ದೇಶ ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಸೊ ಒಪ್ಪಂದದ ಕಾರ್ಮಿಕ ವಲಸೆ ವ್ಯವಸ್ಥೆಯನ್ನ ಯಾವ ದೇಶ ಆರಂಭ ಮಾಡುತ್ತೆ? ಆಪ್ಷನ್ಸ್ ನೋಡಿ, ಫ್ರಾನ್ಸ್, ಸ್ಪೇನ್, ಬ್ರಿಟನ್, ಪೋರ್ಚುಗಲ್ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ, ಬ್ರಿಟನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಬ್ರಿಟನ್ ಏನ್ ಮಾಡುತ್ತೆ? ಒಪ್ಪಂದದ ಕಾರ್ಮಿಕ ವಲಸೆ ವ್ಯವಸ್ಥೆಯನ್ನ ಆರಂಭ ಮಾಡುತ್ತೆ ಭಾರತದಿಂದ. ಸೊ ಆಪ್ಷನ್ ಸಿ, ಬ್ರಿಟನ್ ಇಸ್ ದ ರೈಟ್ ಆನ್ಸರ್. 10ನೇ ಒಂದು ಪ್ರಶ್ನೆ ನೋಡಿ, ಜಾಗತಿಕ ಪರಿಣಾಮ ಬೀರಿದ 1929ರ ಮಹಾ ಆರ್ಥಿಕ ಕುಸಿತ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಪ್ಲೇಸ್ ಅಲ್ಲಿ ಅಂತ. ಆಪ್ಷನ್ಸ್ ನೋಡಿ, ಬ್ರಿಟನ್, USA, ಜರ್ಮನಿ, ಫ್ರಾನ್ಸ್ ಅಂತ ಇದೆ. ಸೊ ಎಲ್ಲಿ 1921ರ ಒಂದು ಮಹಾ ಆರ್ಥಿಕ ಕುಸಿತ ಆರಂಭ ಆಗಿದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ, USA ಅಥವಾ ಅಮೆರಿಕಾ ಅಂತ ಹೇಳಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಮೊದಲ ಹಂತ ಯಾವ ದೇಶದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ದಾರೆ. ಸೊ ಕೈಗಾರಿಕಾ ಕ್ರಾಂತಿ ಯಾವ ದೇಶದಲ್ಲಿ ಫಸ್ಟ್ ಪ್ರಾರಂಭ ಆಗಿದ್ದು ಅಂತ ಹೇಳ್ಬಿಟ್ಟು ಸೊ ಆಪ್ಷನ್ ಸಿ, ಬ್ರಿಟನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. 12ನೇ ಒಂದು ಪ್ರಶ್ನೆ ನೋಡಿ, 19ನೇ ಶತಮಾನದಲ್ಲಿ ಭಾರತೀಯ ಜವಳಿಗಳ ಅವನತಿಗೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಏನು 19ನೇ ಶತಮಾನದಲ್ಲಿ ಅವನತಿ ಆಯಿತು? ಸೊ ಜವಳಿಗಳ ಒಂದು ಅವನತಿ, ಅದಕ್ಕೆ ಏನು ಮೇನ್ ರೀಸನ್ ಅಂತ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ. ಸ್ಥಳೀಯ ಬೇಡಿಕೆಯಲ್ಲಿ ಹೆಚ್ಚಳ. ಆಪ್ಷನ್ ಬಿ, ಬ್ರಿಟಿಷ್ ಯಂತ್ರ ನಿರ್ಮಿತ ಬಟ್ಟೆಯಿಂದ ಸ್ಪರ್ಧೆ. ಆಪ್ಷನ್ ಸಿ, ಸಾಂಪ್ರದಾಯಿಕ ನೇಯ್ಗೆಯ ಉತ್ತಮ ಗುಣಮಟ್ಟ. ಆಪ್ಷನ್ ಡಿ, ಬ್ರಿಟಿಷ್ ಸರ್ಕಾರದಿಂದ ರಕ್ಷಣಾತ್ಮಕ ಸುಂಕಗಳು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ, ಬ್ರಿಟಿಷ್ ಯಂತ್ರ ನಿರ್ಮಿತ ಬಟ್ಟೆಯಿಂದ ಸ್ಪರ್ಧೆ ಶುರುವಾಗುತ್ತೆ. ಸೊ ಹಾಗಾಗಿ ಭಾರತೀಯ ಒಂದು ಜವಳಿಗಳ ಜೊತೆಗೆ ಸೊ ಆ ಒಂದು ಸಂದರ್ಭದಲ್ಲಿ ಭಾರತೀಯ ಜವಳಿಗಳ ಅವನತಿ ಆಗತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 13ನೇ ಒಂದು ಪ್ರಶ್ನೆ, ಯುರೋಪಿನಲ್ಲಿ ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಕೇಳಿದ್ದಾರೆ. ಸೊ ಯಾರು ಫಸ್ಟ್ ಯುರೋಪ್ನಲ್ಲಿ ಮುದ್ರಣ ಯಂತ್ರವನ್ನ ಕಂಡುಹಿಡಿದಿದ್ದು ಆ ಒಂದು ಅಪ್ರಿಸಿಯೇಷನ್ ಯಾರಿಗೆ ಹೋಗುತ್ತೆ ಅಂತ. ಆಪ್ಷನ್ಸ್ ನೋಡಿ, ಜೋಹಾನ್ಸ್ ಗುಟೆನ್ಬರ್ಗ್. ಆಪ್ಷನ್ ಬಿ, ಮಾರ್ಟಿನ್ ಲೂಥರ್. ಆಪ್ಷನ್ ಸಿ, ಮಾರ್ಕೋ ಪೋಲೋ. ಆಪ್ಷನ್ ಡಿ, ಥಾಮಸ್ ಎಡಿಸನ್ ಅಂತ. ಸೊ ಮಾರ್ಟಿನ್ ಲೂಥರ್ ಅಲ್ಲ, ಸೊ ಮಾರ್ಕೋ ಪೋಲೋ ಕೂಡ ಅಲ್ಲ, ಥಾಮಸ್ ಎಡಿಸನ್ ಕೂಡ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ, ಜೋಹಾನ್ಸ್ ಗುಟೆನ್ಬರ್ಗ್. ಸೊ ಗುಟೆನ್ಬರ್ಗ್ ಅಂತಕ್ಕಂಥವನು ಈ ಒಂದು ಮುದ್ರಣ ಯಂತ್ರವನ್ನ ಕಂಡುಹಿಡಿತಾನೆ. ಸೊ ಯುರೋಪ್ ನಲ್ಲಿ, ಹಾಗಾಗಿ ಆ ಒಂದು ಅಪ್ರಿಸಿಯೇಷನ್ ಅವನಿಗೆ ಹೋಗುವಂಥದ್ದು. ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ, ಗುಟೆನ್ಬರ್ಗ್ನ ಮುದ್ರಣ ಯಂತ್ರವನ್ನ ಬಳಸಿ ಮುದ್ರಿಸಿದ ಮೊದಲ ಪುಸ್ತಕ ಯಾವುದು? ಯಾವ ಪುಸ್ತಕವನ್ನ ಫಸ್ಟ್ ಮುದ್ರಣ ಮಾಡ್ತಾರೆ ಈ ಒಂದು ಗುಟೆನ್ಬರ್ಗ್ ಮುದ್ರಣ ಯಂತ್ರವನ್ನ ಬಳಸ್ಕೊಂಡು ಅಂತ. ಸೊ ಆಪ್ಷನ್ಸ್ ನೋಡಿ, ವೇದಗಳು, ಬೈಬಲ್, ಕುರಾನ್, ಇಲಿಯಡ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಬೈಬಲ್ ಅನ್ನ ಅವ್ರು ಏನ್ ಮಾಡ್ತಾರೆ, ಮುದ್ರಣ ಮಾಡ್ತಾರೆ. ಫಸ್ಟ್ ಟೈಮು ಗುಟೆನ್ಬರ್ಗ್ ಮುದ್ರಣ ಯಂತ್ರವನ್ನ ಬಳಸ್ಕೊಂಡು ಯಾವ ಪುಸ್ತಕವನ್ನ ಅವರು ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಬಿ, ಬೈಬಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ, ರಾಷ್ಟ್ರೀಯತಾವಾದಿ ಭಾವನೆಗಳನ್ನ ಪ್ರೇರೇಪಿಸುವ ಮೂಲಕ ಇಟಲಿಯ ಏಕೀಕರಣದಲ್ಲಿ ಯಾವ ನಾಯಕ ಪ್ರಮುಖ ಪಾತ್ರ ವಹಿಸಿದನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಉತ್ತರ ನೋಡಿಲಿ, ಗ್ಯಾರಿಬಾಲ್ಡಿ, ಮ್ಯಾಜಿನಿ, ವಿಕ್ಟರ್ ಎಮ್ಯಾನ್ಯುಯಲ್, ಹಾಗೆ ಕೌಂಟ್ ಕೆವೂರ್. ಸೊ ಕೆವೂರ್ ಅದು ಆಯ್ತಾ, ಕೌಂಟ್ ಕೆವೂರ್. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಜೋಸೆಫ್ ಮ್ಯಾಜಿನಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ,
1919ರ ಯಾವ ದುರಂತ ಘಟನೆಯು ಭಾರೀ ನಾಗರಿಕ ಸಾವು ನೋವುಗಳಿಗೆ ಕಾರಣವಾಯಿತು ಮತ್ತು ಭಾರತದಲ್ಲಿ ರಾಷ್ಟ್ರೀಯ ಆಕ್ರೋಶವನ್ನ ಹುಟ್ಟು ಹಾಕಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ದಂಡಿ ಮೆರವಣಿಗೆ, ಅಸಹಕಾರ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ರೌಲತ್ ಕಾಯ್ದೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ 1919 ಏಪ್ರಿಲ್ 13ರಲ್ಲಿ ಏನು ದುರಂತ ಆಯಿತು, ಜಲಿಯನ್ ವಾಲಾಬಾಗ್ ದುರಂತ, ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. 17ನೇ ಒಂದು ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಪರಿಚಯಿಸಿದ ಸತ್ಯಾಗ್ರಹದ ತತ್ವ ಈ ಕೆಳಗಿನವುಗಳನ್ನು ಆಧರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಪ್ರಿನ್ಸಿಪಲ್ ಆಫ್ ಸತ್ಯಾಗ್ರಹ ಆಸ್ ಇಂಟ್ರೊಡ್ಯೂಸ್ಡ್ ಬೈ ಮಹಾತ್ಮ ಗಾಂಧಿ ಇಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ. ಸೊ ಆಪ್ಷನ್ಸ್ ನೋಡಿ, ಹಿಂಸಾತ್ಮಕ ಪ್ರತಿರೋಧ, ನಿಷ್ಕ್ರಿಯ ಸ್ವೀಕಾರ, ಅಹಿಂಸೆ ಮತ್ತು ಸತ್ಯ, ಆರ್ಥಿಕ ಬಹಿಷ್ಕಾರ ಮಾತ್ರ ಅಂತ. ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನು? ಆಪ್ಷನ್ ಸಿ, ಅಹಿಂಸೆ ಮತ್ತು ಸತ್ಯ. ಸೊ ನಾನ್ ವೈಲೆನ್ಸ್ ಅಂಡ್ ಟ್ರುತ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 18ನೇ ಪ್ರಶ್ನೆ, ಖೇಡಾ ಚಳುವಳಿಯಲ್ಲಿ ದಬ್ಬಾಳಿಕೆಯ ಆದಾಯದ ಬೇಡಿಕೆಗಳ ವಿರುದ್ಧ ಯಾವ ಸಮುದಾಯದ ಹೋರಾಟವನ್ನ ಎತ್ತಿ ತೋರಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. 18ನೇ ಒಂದು ಪ್ರಶ್ನೆ. ಸೊ ಇನ್ ದ ಖೇಡಾ ಮೂವ್ಮೆಂಟ್ ವಿಚ್ ಕಮ್ಯುನಿಟೀಸ್ ಸ್ಟ್ರಗಲ್ ಅಗೇನ್ಸ್ಟ್ ಅಪ್ರೆಸಿವ್ ರೆವಿನ್ಯೂ ಡಿಮ್ಯಾಂಡ್ ವಾಸ್ ಹೈಲೈಟೆಡ್ ಅಂತ ಕೇಳಿರುವಂಥದ್ದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ನೋಡಿ, ಇಲ್ಲಿ ರೈತರು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 19ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಸಂಪನ್ಮೂಲಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಬಯೋಟಿಕ್ ರಿಸೋರ್ಸ್ ಅಂತ, ಜೈವಿಕ ಸಂಪನ್ಮೂಲಕ್ಕೆ ಎಕ್ಸಾಂಪಲ್ ಯಾವುದು ಅಂತ. ಆಪ್ಷನ್ಸ್ ನೋಡಿ, ಕಲ್ಲಿದ್ದಲು, ಖನಿಜಗಳು, ಅರಣ್ಯ, ನೀರು ಅಂತ ಇದೆ. ಕೋಲ್, ಮಿನರಲ್ಸ್, ಫಾರೆಸ್ಟ್ ಅಂಡ್ ವಾಟರ್. ಸೊ ಇಲ್ಲಿ ಜೈವಿಕ ಸಂಪನ್ಮೂಲಕ್ಕೆ ಉದಾಹರಣೆ ಅಂತ ಬಂದಾಗ ಆಪ್ಷನ್ ಸಿ, ಅರಣ್ಯ ಅನ್ನೋದು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಹಲವು ಪ್ರದೇಶಗಳಲ್ಲಿ ಭೂ ಸವಕಳಿಗೆ ಪ್ರಾಥಮಿಕ ಕಾರಣ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು, ಆಯ್ತಾ. ಸೊ ದ ಪ್ರೈಮರಿ ಕಾಸ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್ ಇನ್ ಮೆನಿ ರೇನ್ಸ್ ಇಸ್ ಡ್ಯಾಶ್ ಅಂತ. ಸೊ ಆಪ್ಷನ್ಸ್ ನೋಡಿ, ಅತಿ ನೀರಾವರಿ, ಅರಣ್ಯ ನಾಶ, ಮರುಬಳಕೆ, ನಗರೀಕರಣ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ಬಿ ನೋಡಿ, ಇಲ್ಲಿ ಅರಣ್ಯ ನಾಶ, ಡಿಫಾರೆಸ್ಟೇಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.